ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರೆ ಹೋಗಿದ್ದಾರೆ. 8,000 ಕೋಟಿ ಅಂದರೆ 4,600 ಕೋಟಿ ಟ್ಯಾಕ್ಸ್ ಪೇಯರ್ ಮನಿಯಿಂದ ಹೋಗುತ್ತೆ. ತೇಜಸ್ವಿ ಸೂರ್ಯ ಆಗಲಿ, ಆರ್ ಅಶೋಕ್ ಆಗಲಿ, ಟನಲ್ ಪ್ರಾಜೆಕ್ಟನ್ನು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಳವಣಿಗೆ ನಡೆದಿರುವಂತದ್ದು ನಿನ್ನೆ. ಅಂದ್ರೆ ಗೌತಮ್ ಅದಾನಿ ಉದ್ಯಮಿ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿರುವಂತದ್ದು ಒಂದು ಚರ್ಚೆಗೆ ಕಾರಣವಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ನ ಒಂದು ಸೈದ್ಧಾಂತಿಕ ಹೋರಾಟ ಮತ್ತು ಕರ್ನಾಟಕದಲ್ಲಿ ಆ ಸರ್ಕಾರದ ಜೊತೆಗಿನ ಒಂದು ಯೋಜನೆಗೆ ಒಪ್ಪಂದ ಅಂದ್ರೆ ಗುತ್ತಿಗೆ ಪಡೆಯುವಂತ ವಿಚಾರ ನಡೀತಿರುವ ಈ ಚರ್ಚೆ. ನಮ್ ಜೊತೆಗೆ ಹಿರಿಯ ಪತ್ರಕರ್ತರು ಆಗಿರುವಂತಹ ಗಿರಿಪ್ರಕಾಶ್ ಗಿರಿಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗಿರಿಪ್ರಕಾಶ್ ಅವರು. ನಮಸ್ಕಾರ. ಗಿರಿಪ್ರಕಾಶ್ ಅವರೇ, ಈಗ ಕರ್ನಾಟಕದಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಯುವಂತದ್ದು ಈಗ ಅದಾನಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬಂದಿದ್ದು ತಪ್ಪ ಸರಿ ಅನ್ನುವಂತ ಪ್ರಶ್ನೆ. ಈಗ ಔದ್ಯಮಿಕ ವಿಚಾರಕ್ಕೆ ನೋಡೋದಾದ್ರೆ, ಕರ್ನಾಟಕ ಯಾವುದೇ ಒಂದು ಸರ್ಕಾರದ ಮೂಲ ಸೌಕರ್ಯದ ವಿಚಾರಕ್ಕೆ ನೋಡೋದಾದ್ರೆ, ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಬಿಡ್ ಅಲ್ಲಿ ಪಾಲ್ಗೊಳ್ಳೋದು ತಪ್ಪ ಮತ್ತು ಅವರಿಗೆ ಅವಕಾಶ ಸಿಗುವಂತದ್ದು ಸರಿಯಾ? ಇದು ಹೊರಗಡೆ ಏನ್ ಕಾಣಿಸುತ್ತೆ ಅಂದ್ರೆ, ಅವರು ಈಗೊಂದು ಬಿಡ್ ಮಾಡಿದ್ದಾರೆ ಟನಲ್ ಪ್ರಾಜೆಕ್ಟ್ಗೋಸ್ಕರ. ಅದಕ್ಕೋಸ್ಕರ ಬಿಡ್ಡರ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ಇವನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಫೀಷಿಯಲ್ಸ್ ಆಗಲಿ, ಮಿನಿಸ್ಟರ್ಸ್ ಆಗಲಿ ಮೀಟ್ ಮಾಡಬಹುದು ಅಂತ. ಯಾಕೆಂದ್ರೆ ಇದರಿಂದ ಏನ್ ಅನ್ಸುತ್ತೆ ಅಂದ್ರೆ ಒಂಥರ ಬಯಾಸ್ ಅಂತ ಬರುತ್ತೆ. ಸೊ ಅದಕ್ಕೆ ಇವರು L1 ಬಿಡರು, ಸೊ ಈಸ್ ದ ಟಾಪ್ ಬಿಡರ್ ಆಲ್ಸೋ. ಅದಕ್ಕೋಸ್ಕರ ಜನಗಳು ಹಂಗೆ ಹೇಳ್ಬೋದು. ಆದ್ರೆ ಇನ್ನೊಂದ್ಸಲ ನೋಡ್ಬೇಕು ಅಂದ್ರೆ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾನಿ ಅವರು. ಈಸ್ ಆಲ್ಸೋ ಅಮಾಂಗ್ ದ 5 ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಇನ್ ದ ವರ್ಲ್ಡ್. ಸೊ ಇದೊಂದೇ ಪ್ರಾಜೆಕ್ಟ್ ಇಲ್ಲ, ಬೇರೆ ಪ್ರಾಜೆಕ್ಟ್ಸ್ ನೋಡ್ತಾ ಇರ್ಬೋದು ಅವರು. ಆದ್ರೆ ಈ ವಿಷಯಕ್ಕೆ ಬಂದ್ರೆ ಜನಗಳಿಗೆ ಅನ್ಸುತ್ತೆ ದಟ್ ಇದು ಸ್ವಲ್ಪ ಬಯಾಸ್ಡು, ಅವರನ್ನ ಮೀಟ್ ಮಾಡಬಾರ್ದಾಗಿತ್ತು ಅಂತ. ಈಗ ಗಿರಿಪ್ರಕಾಶ್ ಅವರಿಗೆ ಪ್ರಶ್ನೆ ಬರುವಂತದ್ದು, ಈಗ ರಾಹುಲ್ ಗಾಂಧಿ ಪ್ರತಿ ಸಲ ಅಟ್ಯಾಕ್ ಮಾಡುವಾಗ, ಅಂದ್ರೆ ಮೋದಿ ಗವರ್ಮೆಂಟ್ NDA ಗವರ್ಮೆಂಟ್ ಅನ್ನ ಅಟ್ಯಾಕ್ ಮಾಡುವಾಗ ಅವ್ರು ಹೇಳುವಂತದ್ದು ಅದಾನಿ ಅಥವಾ ಅಂಬಾನಿ ಗ್ರೂಪ್ಗೆ ಅವರು ಫೇವರ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಈಗ ನಾವೀಗ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಈ ದೇರ್ ಕ್ಲೋಸೆಸ್ಟ್ ಬಿಡ್ ಮಾಡಿರುವಂತದ್ದು ನಿಯರ್ ಇದೆ, ಇವರ ಯೋಜನೆ ವೆಚ್ಚಕ್ಕೆ ಹಾಗಾಗಿ ಸಿಗುತ್ತೆ. ಕೇಂದ್ರ ಸರ್ಕಾರಕ್ಕೂ ಅದೇ ನಿಯಮ ಅನ್ವಯ ಆಗುವಲ್ವಾ ಅಂತ ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ಲ. ಯಾಕಂದ್ರೆ ಉದ್ಯಮ ಅವರೇ, ಅಂದ್ರೆ ಅವರಿಗೆ ಅವ್ರು ಕಡಿಮೆ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ ಅವರಿಗೆ ಕೊಟ್ಟಿರುವಂತದ್ದು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಎರಡನೇದು, ಇಂಥ ಒಂದು ಸೈದ್ಧಾಂತಿಕ ವಿಚಾರವನ್ನು ಮುಂದಿಡುವ ಕರ್ನಾಟಕ ಸರ್ಕಾರ ಅವರ ಹೊರಗಿಟ್ಟು ಬಿಡ್ ಅನ್ನು ಮಾಡಕ್ಕಾಗತ್ತ? ಈಗ ಅದಾನಿ ಅಥವಾ ಅಂಬಾನಿ ಗ್ರೂಪ್ ಅನ್ನ ಹೊರಗಿಟ್ಟು ಮಾಡಕ್ಕಾಗತ್ತ? ಈಗ ನೋಡಿ, ಅದೊಂದೇನೋ ಕ್ರಿಟಿಸೈಸ್ ಮಾಡ್ತಾರೆ. ಆದ್ರೆ ನೀವು ಈ ಬ್ಯಾಂಗ್ಳೂರ್ ಸೌತ್ MP ತೇಜಸ್ವಿ ಸೂರ್ಯ ಆಗ್ಲಿ, ಇಲ್ಲ ಆರ್ ಅಶೋಕ್ ಆಗ್ಲಿ, ಅವರು ಟನಲ್ ಪ್ರಾಜೆಕ್ಟ್ ಬಹಳ ತಿಂಗಳುಗಳಿಂದ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಒಂದು ಪಿಟಿಷನ್ ಬೇರೆ ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಈ ಕಬ್ಬನ್ ಪಾರ್ಕ್ ಹೊಟ್ಟೋಗುತ್ತೆ, ಎಷ್ಟೋ ಕಬ್ಬನ್ ಪಾರ್ಕ್ ಜನಗಳ ಹತ್ರ ಮೀಟ್ ಮಾಡಿ ಅವ್ರ ವಿಷಯ ಅವ್ರಿಗೆ ಒಂಥರ ಇದು, ಅಂದ್ರೆ ಹೀಸ್ ಟ್ರೈಂಗ್ ಟು ಗೆಟ್ ಪೀಪಲ್ಸ್ ಅಟೆನ್ಷನ್, ಈ ಪ್ರಾಜೆಕ್ಟ್ ಬರಬಾರ್ದು ಅಂತ. ಸೊ ಅದನ್ನ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಂದ್ರೆ ಇವರಿಬ್ರು BJP ಲೀಡರ್ಸ್ ಕರ್ನಾಟಕದಲ್ಲಿ. ಅದೇ ಪ್ರಕಾರ ಸಿದ್ದು ಇವರು ಡಿ.ಕೆ. ಶಿವಕುಮಾರ್ನವರು ಬಹಳ ಈ ವಿಷಯ ತಗೊಂಡು ಅವ್ರಿಗೆ ಬಹಳ ಇಂಟ್ರೆಸ್ಟ್. ಅಂದ್ರೆ ಅವ್ರಿಗೆ ಇದೊಂಥರ ಪರ್ಸನಲ್ ಪ್ರಾಜೆಕ್ಟ್. ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ್ಲೇ ಸ್ಟಾರ್ಟ್ ಮಾಡಿದ್ದನ್ನ. ಸೊ ಈ ಪೊಲಿಟಿಕಲ್ ಇಶ್ಯೂಸ್ ಅನ್ನ ನಾವು ಪಕ್ಕದಲ್ಲಿ ಇಡ್ಬೇಕಾಗತ್ತೆ ಇಂಥ ವಿಷಯದಲ್ಲಿ. ಯಾವ್ದು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಇದು ಅದಾನಿ ಸಿಗುತ್ತೋ ಇಲ್ದೇ ರಿಲಯನ್ಸ್ ಸಿಗುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟು ಅಂದ್ರೆ ಈ ಟನಲ್ ಪ್ರಾಜೆಕ್ಟ್ ವಯಬಲ್ವೋ ಇಲ್ವೋ ಅಂತ ಹೇಳ್ಬಿಟ್ಟು. ಅಂಡ್ ಇದು 10 ವರ್ಷದ ಪ್ರಾಜೆಕ್ಟ್. 10 ವರ್ಷ ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇನ್ನೊಂದು 2-2.5 ವರ್ಷ ಇದೆ. ಆಮೇಲಿಂದ ಇದನ್ನ ಅವ್ರು ಸ್ಟಾರ್ಟ್ ಮಾಡೋದು, ಸ್ಟಡಿ ಮಾಡೋದು, ಸ್ಟಾರ್ಟ್ ಆಗೋದೇನೆ ಒಂದು 2-3 ವರ್ಷ ಆಗುತ್ತೆ. ಅಷ್ಟೊಳಗಡೆ ಕಾಂಗ್ರೆಸ್ ಗವರ್ಮೆಂಟ್ ಎಲೆಕ್ಷನ್ಸ್ ಸ್ಟೇಟ್ ಎಲೆಕ್ಷನ್ಸ್ ಬರುತ್ತೆ. ಕಾಂಗ್ರೆಸ್ ತಿರ್ಗಾ ಗೆದ್ರೆ ಸರಿ, ಇದನ್ನ ಪ್ರಾಜೆಕ್ಟ್ ಅನ್ನ ಮುಂದಕ್ಕೆ ತರ್ತಾರೆ. ಅದನ್ನ ಈಗ BJP ಏನಾದ್ರು ಬಂತು ಅಂದ್ರೆ ನಿಮ್ಮ ಇದು ಸ್ಟೇಟ್ ಲೀಡರ್ಸ್ನೇ ಇದನ್ನ ಅಪೋಸ್ ಮಾಡಿದ್ದಾರೆ. ಸೊ ಅದನ್ನ ಇವರು ಸ್ಟಾರ್ಟ್ ಮಾಡ್ತಾರೋ ಇಲ್ವೋ ಆ ಪ್ರಶ್ನೆ. ಅದೊಂದು ಪ್ರಕಾರ. ಇನ್ನೊಂದೇನು ವಿಷಯ ಅಂದ್ರೆ, ಅದ್ರ ಹತ್ರ ಮೆಟ್ರೋನೇ ಬರುತ್ತೆ. ಆ ಒಂದು ಮೆಟ್ರೋಗೋಸ್ಕರನೂ ಒಂದು ಲೈನ್ ಹಾಕಿದ್ದಾರೆ. ಮೆಟ್ರೋ ಈಸ್ ಎ ಮಾಸ್
ಮೂವಿಂಗ್ ಮೆಟ್ರೋ ಎಷ್ಟೋ ಲಕ್ಷಾಂತರ ಜನ ಕರ್ಕೊಂಡು ಹೋಗುತ್ತೆ. ಇದು ಈ ಟನಲ್ ಮಾಡ್ತಾ ಇರೋದು ಕಾರ್ಸ್ಗೆ, ಪ್ಯಾಸೆಂಜರ್ ಕಾರ್ಸ್ಗೆ. ಮಾಸ್ ಮೂವ್ಮೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಅದಕ್ಕೆ ನೀವು ಬೆಂಬಲ ಕೊಡ್ತಿರೋ, ಇಲ್ಲದ್ರೆ ಕಾರ್ಸ್ಗೆ ಬೆಂಬಲ ಕೊಡ್ತಿರೋ, ಅದರಲ್ಲಿ ಎಷ್ಟು ಎಲ್ಲ ಸೇರ್ಕೊಂಡು ಒಂದು 3-4 ಜನ ಸೇರ್ಕೊಂಡು ಹೋಗ್ಬೋದು ಒಂದೊಂದು ಕಾರಲ್ಲಿ. ಆ್ಯಂಡ್ ಎಷ್ಟು ಜನ ಅಂತ ಏರ್ಪೋರ್ಟ್ಗೆ ಹೋಗ್ತಾರೆ ಎವ್ರಿ ಡೇ? ಹೋಗೋರು ಇರ್ತಾರೆ, ಹೋಗೋರು ಇರಲ್ಲ ಅಂತಲ್ಲ, ಬಟ್ ಕಂಪೇರ್ ಮಾಡಿದ್ರೆ ಮೆಟ್ರೋಗೆ ಹೋಗೋರು ಜಾಸ್ತಿ ಕಾರ್ಗಿಂತ. ಸೊ ಇದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ದುಡ್ಡಿನ ವಿಷಯ ಅಲ್ಲ, ಇದು 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇದರಲ್ಲಿ. ಓಕೆ, ಗಿರಿಪ್ರಕಾಶ್ ಅವರು, ಈಗ ಒಂದು ಪ್ರಶ್ನೆ ಬರುವಂತದ್ದು ಏನಂದ್ರೆ, ಈಗ ರಾಹುಲ್ ಗಾಂಧಿ ಅವರಾಗ್ಲಿ ಕಾಂಗ್ರೆಸ್ ಆಗ್ಲಿ ಪ್ರತಿ ಸಲವೂ ಈ ಒಂದು ಬಿಡ್ ವಿಚಾರಕ್ಕೆ ಬಂದಾಗ ಕಡಿಮೆಯಲ್ಲಿ ಬಿಡ್ ತಗೊಳ್ತಾರೆ ಒಂದು ಮಾತಾಯ್ತು. ಯಾಕಂದ್ರೆ ಅವರಿಗೆ ಕಾಸಿದೆ, ಕಡಿಮೆ ಬಿಡ್ ಮಾಡ್ತಾರೆ, ಮತ್ತೆ ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಅಂದ್ರೆ ಪ್ಯಾಕೇಜ್ ಅಂತದಲ್ಲಿ ಹೋಗುತ್ತೆ, ಅವರ ನೆಕ್ಸ್ಟ್ ಪ್ಯಾಕೇಜ್ ಆಗೋದನ್ನ ರೈಸು ಮಾಡ್ತಾರೆ, ಆಗಲ್ಲ ಅಂತೇಳಿ. ಆದ್ರೆ ಇಲ್ಲಿ ಕಾಂಪಿಟಿಷನ್ ಪ್ರಶ್ನೆ ಬರುವಾಗ ಪದೇ ಪದೇ ಅಂದ್ರೆ ಈಗ ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ನಾವು ಹಿಂದೆ ನೆನಪು ಮಾಡ್ಕೋಬಹುದು, ರಾಫೇಲ್ ಅನ್ನ ಏನಾರ ರಿಲಯನ್ಸ್ ಗೆ ಕೊಡುವಾಗ ಪ್ರಶ್ನೆ ಬಂದಿತ್ತು, ಅವರಿಗೆ ಏವಿಯೇಷನ್ ಅಲ್ಲಿ ಏನು ಎಕ್ಸ್ಪರ್ಟೈಸ್ ಇತ್ತು, ಹೆಂಗ್ ಕೊಟ್ರಿ ಅಂತ. ಸೇಮ್ ಇಶ್ಯೂ ಅದಾನಿಗೂ ಇಲ್ಲಿ ಕರ್ನಾಟಕದಲ್ಲಿ ಬರುತ್ತಾ ಅಂತ. ಯಾಕಂದ್ರೆ ಟನೆಲ್ ಪ್ರಾಜೆಕ್ಟ್ ಅಲ್ಲಿ ಅವರಿಗೆ ಏನಾದ್ರು ಎಕ್ಸ್ಪರ್ಟೈಸ್ ಇದೆಯಾ? ಅವರು ಈ ತರದ ಪ್ರಾಜೆಕ್ಟ್ ಗಳನ್ನ ಹಿಂದೆ ಎಲ್ಲ ಮಾಡಿದ್ರೆ ಬೆಂಗಳೂರಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಬಹುದು. ಯಾಕಂದ್ರೆ ಇದು ಆಲ್ರೆಡಿ ಸಿಟಿಯ ಒಳಗೆ, ಆಲ್ರೆಡಿ ಬಿಲ್ಡ್ ಸಿಟಿ ಒಳಗೆ ಹೋಗುವಂತ ಪ್ರಾಜೆಕ್ಟ್. ಅಷ್ಟು ಎಕ್ಸ್ಪರ್ಟೈಸ್ ಅವರಿಗೆ ಇದೆಯಾ? ಈಗ ಇಂಥ ದೊಡ್ಡ ಗ್ರೂಪುಗಳಲ್ಲಿ ಎಕ್ಸ್ಪರ್ಟೀಸ್ ಅನ್ನು ನೋಡೋದಿಲ್ಲ. ಈಗ ನೋಡಿ, ಅದಾನಿ ಅವರು ಪೋರ್ಟ್ ಇಟ್ಕೊಂಡಿದ್ದಾರೆ, ಸಿಮೆಂಟ್ ಫ್ಯಾಕ್ಟರೀಸ್ ಇದೆ, ಆಮೇಲೆ ಏರ್ಪೋರ್ಟ್ಸ್ ಇದೆ. ಅವ್ರ ಏರ್ಪೋರ್ಟ್ಸ್ ಬಿಡ್ ಮಾಡಿದಾಗ ಅವ್ರಿಗೇನು ಮೊದಲಿನ ಹಿಂದಿಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆದರೂ ಅವ್ರ ಹತ್ರ ದುಡ್ಡಿದೆ. ಅವರು ಯೂಶುವಲ್ ಲೈಕ್ ಎನಿ ಬಿಸ್ನೆಸ್ ಎಂಪೈರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋ ಥರ ಅವರು ಮಾಡಿದ್ದಾರೆ. ಆದರೆ ಈ ಎಕ್ಸ್ಪರ್ಟೀಸು ರೋಡ್ ಕನ್ಸ್ಟ್ರಕ್ಷನ್ ಆಗಲಿ, ಟನಲ್ ಕನ್ಸ್ಟ್ರಕ್ಷನ್ ಆಗಲಿ, they will bring in the best professionals you can get and get it done. ಅವ್ರ ಹತ್ರ ಮನಿ ಪವರ್ ಇದೆ, ಅವ್ರ ಹತ್ರ ಈಗ ಅರ್ಧಕ್ಕೆ ಬಿಡಲ್ಲ. ಇಂಥ ಕಂಪ್ನೀಸ್ಗೆ ಯಾಕೆ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ, ಈ ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ಸಪೋಸ್ ಯಾವುದೋ ಒಂದು ಕಂಪ್ನಿ ಕೊಡ್ತಾರೆ, ಅದು ಎಲ್ಲಾ ಕ್ರೈಟೀರಿಯಾ ಎಲಿಜಿಬಲ್ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ದುಡ್ಡಿಲ್ದೆ ಏನ್ ಮಾಡ್ತೀರಾ? ಇವ್ರ ಹತ್ರ ದುಡ್ಡಿದೆ, ಏನಾದ್ರು ಲಾಸಸ್ ಆದ್ರೆ ಅವರು ದೇ ಆರ್ ವಿಲಿಂಗ್ ಟು ಸಫರ್ ದೋಸ್ ಲಾಸಸ್. ಇದೆಲ್ಲ ನೋಡ್ಕೊಂಡು ಇಂಥ ಕಂಪ್ನೀಸ್ಗೆ ಫೋಕಸ್ ಮಾಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಅವ್ರಿಗೆ ಎಕ್ಸ್ಪರ್ಟೀಸ್ ಇದೆಯೋ ಇಲ್ವಾ ಅದು ಇಂಪಾರ್ಟೆಂಟ್ ಅಲ್ಲ. ಅವ್ರ ಹತ್ರ ಒಳ್ಳೊಳ್ಳೆ ಪ್ರೊಫೆಷನಲ್ಸ್ ಕರ್ಕೊಂಡ್ಬಂದು ಅದರಿಂದ ಅವರು ಅದನ್ನ ಟನಲ್ ಕನ್ಸ್ಟ್ರಕ್ಟ್ ಮಾಡ್ತಾರೆ. ರಿಲಯನ್ಸ್ಗೆ ಟೆಲಿಕಾಮ್ ಎಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು? ಭಾರತೀಯ ಏರ್ಟೆಲ್ಗೆ ಏನೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ಇದೇ ಥರ ಎಷ್ಟೋ ಕಂಪನೀಸ್ ಇದೆ, ಎಕ್ಸ್ಪೀರಿಯನ್ಸ್ ಇರಲ್ಲ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂಡ್ ದೇ ವಿಲ್ ಮೇಕ್ ಇಟ್ ಮೋರ್ ಎಫಿಷಿಯಂಟ್. ಈಗ ಗಿರಿಪ್ರಕಾಶ್ ಒಂದು ಪ್ರಶ್ನೆ ಬರುವಂತದ್ದು ಪ್ರತಿ ಸಲವು ಮೊನೋಪಾಲಿ ವಿಚಾರಕ್ಕೆ ಬಂದಾಗ, ಇತ್ತೀಚಿನ ದಿನಗಳಲ್ಲಿ ಉದ್ಯಮದ ವಿಚಾರದಲ್ಲಿ ಬಂದಾಗ ಮೊನೋಪಾಲಿ ಅನ್ನುವಂಥದ್ದು, ಏಕಸ್ವಾಮಿ ಅನ್ನುವಂಥದ್ದು ವಿಪರೀತ ಹೆಚ್ಚಾಗ್ತಿದೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಈಗಿನ NDA ಬಿಜೆಪಿ ಗವರ್ಮೆಂಟ್ 2015 ಇಂದ ಬಂತಲ್ಲ, ಆ ಗವರ್ಮೆಂಟ್ ಮೇಜರ್ ಕಾರಣ ಅನ್ನುವಂಥದ್ದು. ಅವರು ನಿರ್ದಿಷ್ಟ ಕಂಪನಿಗಳನ್ನೇ ಬಳಸ್ತಾ ಇದೆ, ಉಳಿದ ಕಂಪನಿಗಳು ಅಂದ್ರೆ ಅದಾನಿ ಅಂಬಾನಿ ಹೊರತು ಮಾಡ್ತಿ JSW ಒಂದಿಷ್ಟು ಕಂಪನಿಗಳು ಕೂಡ ಇದಾವೆ. ಆ ಒಂದು ಮೊನೋಪಾಲಿಯನ್ನ ಕಾಂಗ್ರೆಸ್ ಗವರ್ಮೆಂಟ್ ಇರುವಂತ ಜಾಗದಲ್ಲಿ ಅವಾಯ್ಡ್ ಮಾಡಬಹುದಾಗಿತ್ತ? ಅಂದ್ರೆ ಮೊನೋಪಾಲಿಯೇತರ ಹೊರತಾಗಿ ಯಾವ್ದಾದ್ರು ಒಂದು ಸಂಸ್ಥೆಗೆ ಕೊಡೋಕೆ ಅವಕಾಶ ಇದೆಯಾ? ಅಂದ್ರೆ ನೀವು ಹೇಳ್ತಿರೋ ಪ್ರಕಾರ ಅದಾನಿಗೆ ಇದು ಪ್ರಾಜೆಕ್ಟ್ ಕೊಟ್ರೆ ಮೊನೋಪಲಿ ಆಗತ್ತೆ ಅಂತನಾ? ಅರ್ಥ ಆಗಿಲ್ಲ. ಅಂದ್ರೆ ಮೇ ಬಿ ಅಂದ್ರೆ ಈಗ ಮತ್ತೆ ಅದಾನಿನೇ ಬರುತ್ತಲ್ಲ, ಈಗ ಇವ್ರ ಕ್ವಶನ್ಸ್ ಅದೇ ಇರೋದಲ್ಲ, ಕಾಂಗ್ರೆಸ್ ಕ್ವಶನ್ಸ್ ಅದೇ ಇರುತ್ತೆ. ಮೊನೋಪಾಲಿಯನ್ನ ಬ್ರೇಕ್ ಮಾಡಬೇಕು, ಪ್ರತಿಯೊಬ್ಬರಿಗೆ ಉದ್ಯಮಗಳಿಗೆ ಅವಕಾಶ. ಹಳೆ ಕಂಪನಿಗಳೆಲ್ಲ ಸಾಕಷ್ಟು ಸಸ್ಟೈನ್ ಆಗ್ತಾ ಇಲ್ಲ, ಬೇರೆ ಕಂಪನಿಗಳು ಇವರ ಮೊನೋಪಾಲಿಯಿಂದ ಅನ್ನುವಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ನೋಡಿ, ಇಂಥ ವಿಷಯದಲ್ಲಿ ಮೊನೋಪಲಿ ಅಂತ ಬರಲ್ಲ. ಈಗ ಇಂಥ ದೊಡ್ಡ ಕಂಪನೀಸ್ ಏನಾದ್ರು ಪ್ರಾಜೆಕ್ಟ್ ಬಿಡ್ ಮಾಡಿದ್ರೆ ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಆಗ್ಲಿ, ಗವರ್ಮೆಂಟ್ ಆಫ್ ಕರ್ನಾಟಕ ಆಗ್ಲಿ ಅದನ್ನ ತಡೆ ಹಾಕಕ್ಕಾಗಲ್ಲ. ಅಂಡ್ ಈಗ ಅವರು L1 ಬಿಡರು ಅಂಡ್ ಅವರು ಯಾವುದೋ ಒಂದು ನ್ಯೂಸ್ ಪೇಪರ್ ರಿಪೋರ್ಟ್ ಪ್ರಕಾರ ಆಕ್ಚುಲಿ ಇನ್ನೂ ಬಹಳ ಕಾಸ್ಟ್ಲಿಯಾಗಿ ಅವ್ರದ್ದು ಬಿಡ್ಡಿಂಗ್ ಇದೆ. ಆ ವಿಷಯದಲ್ಲಿ ನೀವು ಯೋಚನೆ ಮಾಡ್ಬೋದು, ಇದು ನಮಗೆ ಸರಿ ಹೋಗುತ್ತೋ ಇಲ್ವೋ, ಎಷ್ಟು ದುಡ್ಡು ಆಗ್ಬೋದು, ಅದ್ರ ಪ್ರಕಾರ ನೀವು ವ್ಯಾಲ್ಯೂಯೇಟ್ ಮಾಡಬೇಕು. ನೀವು ಯಾವ ಕಂಪನಿ ಆಗಲಿ ನೀವು ಅದನ್ನ ಹೇಳಕ್ಕಾಗಲ್ಲ. ನಾವು ಅದಾನಿನವರು ಅವ್ರು ಬಿಡ್ ಮಾಡೋಕ್ಕಾಗಲ್ಲ ಅಂತ. ಅವ್ರ ಬಿಸ್ನೆಸ್ ಹೌಸು, ಬಿಸ್ನೆಸ್ ಎಂಪೈರು ಅವ್ರು ಮಾಡೇ ಮಾಡ್ತಾರೆ, ಎಷ್ಟೋ ಪ್ರಾಜೆಕ್ಟ್ ಮಾಡೇ ಮಾಡ್ತಾರೆ. ನಾವು ಇದೊಂಥರ ಆರ್ಗ್ಯುಮೆಂಟ್ ಒಂಥರ ತಪ್ಪು ದಟ್ ಮೊನೋಪೊಲಿನ್ ಬ್ರೇಕ್ ಮಾಡಬೇಕು ಇಲ್ಲ ಡಿಯೋಪೊಲಿನ್ ಬ್ರೇಕ್ ಮಾಡಬೇಕು ಅಂತ.
Any Indian company or any foreign company can go ahead and bid for any project in India depending on certain criteria. Yes. ಏನ್ ಇಂಪಾರ್ಟೆಂಟ್ ಏನು ಅಂದ್ರೆ ಈಗ ಸ್ಟೇಟ್ ಗವರ್ಮೆಂಟ್ ಆಗಲಿ ಇಂಡಿಯನ್ ಗವರ್ಮೆಂಟ್ ಆಗಲಿ ಅವ್ರಿಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಈ ಪ್ರಾಜೆಕ್ಟ್ ತಗೊಂಡಾದ್ಮೇಲೆ ಕಂಪ್ಲೀಟ್ ಮಾಡ್ತಿರೋ ಇಲ್ಲ ಅಂತ, ಅದು ಇಂಪಾರ್ಟೆಂಟ್. ಇನ್ನೊಂದು ಏನು ಅಂದ್ರೆ ನೀವು ಒಂದ್ಸಲ ಆಮೇಲೆ ಒಂಥರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು ನಿಮ್ಮ ಹತ್ರ. ಒಂದು ಸೆಕ್ಟರ್ ಅಲ್ಲಿ ನಿಮ್ದು ಎಷ್ಟೋ ಪ್ರಾಜೆಕ್ಟ್ಸ್, ಎಷ್ಟೋ ಕಂಪನೀಸು, ನೀವು ಒಂದು ಸೆಕ್ಟರಲ್ಲಿ ನೀವೇನೆ ಜಾಸ್ತಿ ಇದ್ದೀರಾ, ಒಂದು 50% 55% ಇದ್ದೀರಾ. ಅದನ್ನ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾನವರು ಅದನ್ನ ರೇಸ್ ಮಾಡಿಬಿಟ್ಟು ಅದನ್ನ ಅವ್ರು ತಡೆ ಹಾಕಬೇಕು. ದಟ್ ನೀವು ಇಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಈ ಸೆಕ್ಟರ್ ಅಲ್ಲಿ, ಪೆಟ್ರೋಲಿಯಂ ಆಗಲಿ, ಟೆಲಿಕಾಮ್ ಆಗಲಿ, ಯಾವ್ದಾರಾಗಲಿ, ನೀವು ಈಗಿಂದ ಬೇರೆ ಪ್ರಾಜೆಕ್ಟ್ಸ್ಗೆ ನೀವು ಬಿಡ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಇದರಿಂದ ನಮ್ಗೆ ಮೊನೋಪಲಿ ಆಗುತ್ತೆ ಅಂತ. ಇದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು ತಗೊಂಡು ಇದನ್ನ ಮಾಡಬೇಕು. ಅದು ಆಕ್ಟಿವ್ ಆಗಿದ್ರೆ ಇಂತಹ ವಿಷಯಗಳು ಬರೋದೇ ಇಲ್ಲ. ಸೊ ದ ಓನರ್ಸ್ ಲೈಸ್ ವಿತ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ನಾಟ್ ವಿತ್ ದಿ ಗವರ್ಮೆಂಟ್ ಪ್ರಾಜೆಕ್ಟ್ಸ್. ಗಿರಿಪ್ರಕಾಶ್ ಅವರು, ಈಗ ನಾನು ಕೇಳ್ಬೇಕಾಗಿರೋ ಪ್ರಮುಖ ಪ್ರಶ್ನೆ ಏನಂದ್ರೆ, ಈ ಒಂದು ಟನಲ್ ಪ್ರಾಜೆಕ್ಟ್ ಏನಿದೆಯಲ್ಲ, ಅದು ಕರ್ನಾಟಕ ಗವರ್ಮೆಂಟ್ ಯಾವ ರೀತಿ ಅದನ್ನ ಕಂಪ್ಲೀಟ್ ಮಾಡುತ್ತೆ, ಯಾವ ರೀತಿ ಯೋಜನೆ ಹಾಕೊಂಡಿದೆ? ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಇದೆ ಅಂತ ನಮಗೆ ವಿವರಿಸಬಹುದಾ? ಈಗ ನೋಡಿ, ಅದಾನಿನವರು ಅವ್ರೇನ್ ಕೋಟ್ ಮಾಡಿರೋದು ಅಂದ್ರೆ 22,267 crore ಮಾಡಿದ್ದಾರೆ. ಅಂದ್ರೆ ಗವರ್ಮೆಂಟ್ ಏನ್ ಪ್ರಾಜೆಕ್ಟ್ ಎಸ್ಟಿಮೇಟ್ ಇತ್ತು ಅದು 17,698 crores. ಅದು 16.75 kilometers ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ಟ್ವಿನ್ ಟ್ಯೂಬ್ ಟನಲ್ ಅಂತ ಹೇಳ್ತಾರೆ, ಅದಿತ್ತು. ಈಗ ಏನು ಅಂದ್ರೆ ನಾವೇನ್ ನೋಡ್ಬೇಕಾಗಿರೋದು ಅಂದ್ರೆ ದಟ್ ಮೊದ್ಲಿಂದ ಒರಿಜಿನಲ್ ಒರಿಜಿನಲ್ ಕಾಸ್ಟ್ ಇದ್ದು 14,000 ಕೋಟಿ, ಅಂದ್ರೆ 8,000 ಕೋಟಿ ಕನ್ಸ್ಟ್ರಕ್ಷನ್, ಆಮೇಲಿಂದ 6,000 ಕೋಟಿ ಮೇಂಟೆನೆನ್ಸ್. ಅದನ್ನ ಇವ್ರು ತಗೊಂಡೋಗಿ 17,800 ಕೋಟಿಗೆ ತಂದಿಟ್ರು. ಅದ್ರಲ್ಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್, ರಿಸ್ಕ್ ಇನ್ಶೂರೆನ್ಸ್, ಫೈನಾನ್ಸ್ ಕಾಸ್ಟ್ ಎಲ್ಲ ಆಡ್ ಮಾಡಿದ್ರೆ ಇನ್ನ ಜಾಸ್ತಿ ಆಗುತ್ತೆ. ಈಗ ಅದನ್ನ ನೀವು ಯೋಚನೆ ಮಾಡಬೇಕು. ಈಗ ಒಂದು ಪ್ರಾಜೆಕ್ಟ್, ಇಂಥ 10 ವರ್ಷದ ಒಂದು ಪ್ರಾಜೆಕ್ಟ್ ತಗೊಳ್ತೀನಿ ಅಂದ್ರೆ ಕಾಸ್ಟ್ ಎಸ್ಕಲೇಷನ್ ಇದ್ದೇ ಇರುತ್ತೆ. ಯಾಕೆ ನೋಡಿ, ಫಸ್ಟು ನೀವು ಇದು ಬಹಳ ದೊಡ್ಡ ಇಂಪಾರ್ಟೆಂಟ್ ರೂಟ್ ಅಲ್ಲಿ ನೀವು ಟನಲ್ ಮಾಡ್ತಾ ಇದ್ದೀರಾ. ಇದರಿಂದ ನೀವು ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು. ಎಷ್ಟೋ ನೀವು ಎಂಟೈರ್ ಟ್ರಾಫಿಕ್ 10 ವರ್ಷ ನೀವು ಟ್ರಾಫಿಕ್ ಅನ್ನ ಬೇರೆ ಕಡೆ ತಗೊಂಡೋಗ್ಬೇಕು. ಅದ್ರ ಮೇಲೆ ನೀವು ಯು ಕೆನಾಟ್ ಫ್ಲೋ ದ ಟ್ರಾಫಿಕ್. ಅದು ಎಲ್ಲಿಂದ ತೊಗೊಂಡೋಗ್ತೀರಾ? ಸಿಲ್ಕ್ ಬೋರ್ಡ್ ಮೊದಲೇನೆ ಎಷ್ಟೋ ಪ್ರಾಬ್ಲಮ್ಸ್ ಇತ್ತು. ಈಗ ಅದನ್ನ ನೀವು ಬೇರೆ ಕಡೆ ತಗೊಂಡೋಗಿ ನೀವು ಬೇರೆ ಕಡೆ ರೂಟ್ ಮಾಡಿದ್ರೆ ಎನಿಬಡಿ, ಈಗ ಸಪೋಸ್ ಯಾವನಾರು ಒಬ್ಬ 1 hour ಅಲ್ಲಿ ಅವನು ಏರ್ಪೋರ್ಟ್ ಸೇರ್ತಿದ್ದ ಅಂದ್ರೆ ಈಗ ಒಂದು 2 hours ತಗೊಳುತ್ತೆ. ಅಂದ್ರೆ ಪೆಟ್ರೋಲ್ ಕಾಸ್ಟ್ ಜಾಸ್ತಿ, ಆಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ, ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಜಾಸ್ತಿ. ಒಂದು ಚಿಕ್ಕ ರೋಡಲ್ಲಿ ಮೊದ್ಲು ಎಷ್ಟು ಟ್ರಾಫಿಕ್ ಇತ್ತೋ ಅದು 4 ಪಟ್ಟು ಜಾಸ್ತಿ ಟ್ರಾಫಿಕ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು. ಇದು ಯೋಚನೆ ಮಾಡಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಹಂಗೆ ಟನಲ್ ಪ್ರಾಜೆಕ್ಟ್ಗೆ ಇವರು ಟೆಂಡರ್ ಹಾಕಿರಲ್ಲ, ಬಟ್ ಇದೆಲ್ಲ ನೀವು ಯೋಚನೆ ಮಾಡ್ಬೇಕು. ಎಂತ ಫುಲ್ ಅಲ್ಲಿಂದ ಹೋಲ್ ಜಾಗ, ಅಲ್ಲಿಂದ ಹೋಲ್ ಸ್ಪೇಸ್ ಇರುತ್ತಲ್ಲ, ಅದೆಲ್ಲ ರೂಟ್ ಎಲ್ಲ ಡೈವರ್ಟ್ ಮಾಡಿ ಬೇರೆ ಕಡೆಯಿಂದ ಇನ್ನೊಂದು ರೋಡ್ ಹಾಕಿ ಅದೆಲ್ಲ ಮಾಡ್ಬೇಕು. ಇದನ್ನ ಫಸ್ಟ್ ಮಾಡಿ ಆಮೇಲಿಂದ ಟನಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು. ಇಲ್ಲದಿದ್ರೆ ಬಹಳ ಕಷ್ಟ ಆಗುತ್ತೆ. ಎಷ್ಟೋ ಜನಗಳಿಗೆ ಏರ್ಪೋರ್ಟ್ ರೀಚೇ ಆಗಕ್ಕಾಗಲ್ಲ. ಒಂದು 4 ಗಂಟೆ 5 ಗಂಟೆ. ಈಗ ಎಷ್ಟೋ ಮೋಸ್ಟ್ಲಿ ಬಿಸ್ನೆಸ್ ಮೆನ್ನು, ಕಾರ್ಪೊರೇಟ್ ಸೆಕ್ಟರ್ ಅಫಿಷಿಯಲ್ಸು, ಎಂಪ್ಲಾಯೀಸ್ನೇ ಏರ್ಪೋರ್ಟ್ ಬಹಳ ಜಾಸ್ತಿ ಹೋಗೋದು. ಹಾಲಿಡೇ ಸೀಕರ್ಸು, ಇಲ್ಲರೆ ಯಾರು ರಿಲೇಟಿವ್ಸ್ ನೋಡೋಕೆ ಹೋದ್ರು ಬಹಳ ಕಡಿಮೆ. ಅವರು ಒಂದು 4-5 ಗಂಟೆ ಮೊದಲೇನೆ ಅವರು ಏರ್ಪೋರ್ಟ್ಗೆ ತಲುಪಿಸ್ಬೇಕಾಗತ್ತೆ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ 3 hour ಮೊದಲಿರಬೇಕು, ಆಮೇಲೆ ಡೊಮೆಸ್ಟಿಕ್ ಫ್ಲೈಟ್ಸ್ 2 hours ಮೊದಲಿರಬೇಕು. ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಒಬ್ಬೊಬ್ರು ಏನು ಮಾಡಿರ್ತಾರೆ ಅಂದರೆ, ಯೂಶಲಿ ಬೆಳಿಗ್ಗೆ ಫ್ಲೈಟ್ ಒಂದು 5:30-6 ಗಂಟೆಗೆ ತೊಗೊಂಡು 9:30ಗೆ ಆಫೀಸ್ಗೆ ಹೋಗ್ತಾರೆ. ಸಾಯಂಕಾಲ 7 ಗಂಟೆ ಆಫೀಸ್ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಡೆಲ್ಲಿಗೆ, ಬಾಂಬೆಗೆ ವಾಪಸ್ ಹೊರಡ್ತಾರೆ. ಅದು ಯಾಕೆಂದರೆ ಎಷ್ಟೋ ಕಾರ್ಪೊರೇಟ್ಸು ದೇ ಡೋಂಟ್ ವಾಂಟ್ ದೇರ್ ಎಂಪ್ಲಾಯೀಸ್ ಟು ಸ್ಪೆಂಡ್ ಓವರ್ ನೈಟ್ ಇನ್ ಎ ಹೋಟೆಲ್, ಕಾಸ್ಟ್ ಕಡಿಮೆ ಆಗಲಿ ಅಂತ ಹಿಂಗೆ ಮಾಡಿರ್ತಾರೆ. ಈಗ ಇದನ್ನ ಹೆಂಗೆ ನೀವು ಟ್ಯಾಕಲ್ ಮಾಡ್ತೀರಾ, ಇದು ಇಂಪಾರ್ಟೆಂಟ್. ಆಮೇಲಿಂದ ಈಗ ರೌಂಡ್ ಟ್ರಿಪ್ 636 ರೂಪಾಯಿ
ರೌಂಡ್ ಟ್ರಿಪ್ಪು ಈ ಟನಲ್ ಹೋದರೆ. ಅಂದರೆ ಈಗ 2026 ಪ್ರಕಾರ 636 ರುಪೀಸು. 10 ವರ್ಷ ಆದಮೇಲೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಒಂದು 1,200 ರೂಪಾಯಿ ಆಗುತ್ತೆ. ಈಗ ನೋಡಿ, ನೀವು 1,200 ರೂಪಾಯಿ ಆಗುತ್ತೆ. ನೀವು ಯಾವುದೋ ಒಂದು ಟ್ಯಾಕ್ಸಿ ಕ್ಯಾಬ್ ಹೋಗ್ತೀರಿ, ಅದಕ್ಕೆ ಒಂದು 1,500-2,000 ರೂಪಾಯಿ ಆಗುತ್ತೆ. ಒಂದು ಏರ್ಪೋರ್ಟ್ ರೀಚ್ ಆಗೋಕ್ಕೆ ನೀವು ಒಂದು 2,500 ರೂಪಾಯಿ ಖರ್ಚು ಮಾಡ್ತೀರಾ, ಪ್ಲಸ್ 3-4 ಅವರ್ಸ್ ಖರ್ಚು ಮಾಡ್ತೀರಾ. ಅದು ವೇಯಬಲ್ ಇಲ್ವಾ ಅಂತ ನೋಡಬೇಕು. ರಿಗಾರ್ಡ್ಲೆಸ್ ಆಫ್ ಏನೇನು ಕನ್ಸೆಷನ್ ಕೊಡ್ತೀರೋ, ಈಗ ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಹೇಳಿದೆ, ನಾವು 40% ವೇಯಬಿಲಿಟಿ ಗ್ಯಾಪ್ ಫಂಡಿಂಗ್, ಅಂದರೆ ನಿಮ್ಗೆ 40% ನಾವು ವೇಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡ್ತೀವಿ. ಈಗ ಅದಕ್ಕೆ 40% ಅಂತ ಹೇಳಿದ್ರು, ಟೋಟಲ್ ಕಾಸ್ಟ್ಗೆ 40% ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕನ್ಸ್ಟ್ರಕ್ಷನ್ ನೀವು 8,000 ಕೋಟಿ ಅಂದರೆ ನೀವು 4,600 ಕೋಟಿ ಟ್ಯಾಕ್ಸ್ ಪೇಯರ್ ಮನಿಯಿಂದ ಹೋಗುತ್ತೆ. ಅಂದರೆ ಎಲ್ಲ ಫುಲ್ ಟೋಟಲ್ ಇದೆಲ್ಲ ತಗೊಂಡ್ರೆ ಅದು ಎಲ್ಲಿಂದ ಬರುತ್ತೆ? ಅದಕ್ಕೆ ನೀವು ಒಂಥರ ಅದಕ್ಕೆ ನೀವು ಬಜೆಟ್ರಿ ಅಲೋಕೇಶನ್ ಮಾಡಬೇಕು. ಈಗಲೇ ನಿಮ್ಮದು 5 ವೆಲ್ಫೇರ್ ಸ್ಕೀಮ್ಸು 45,000 ಕೋಟಿ ಬಂದಿದೆ. ಇದಕ್ಕೆ ತಿರ್ಗಾ ಒಂದು ಮಾಡಬೇಕು. ಇದಕ್ಕೆ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಜಾಸ್ತಿ ಕೊಡಬೇಕಾಗ್ಬೋದು ಅವೈಲಬಿಲಿಟಿ ಗ್ಯಾಪ್ ಫಂಡಿಂಗು. ಇದೆಲ್ಲ ಯೋಚನೆ ಮಾಡಿ, ಇದೆಲ್ಲ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಮಾಡಿ ಮುಂದುವರಿಬೇಕಾಗತ್ತೆ. ನಾನೇನು ಹೇಳ್ತಿಲ್ಲ ದಟ್ ಇದೆಲ್ಲ ಮಾಡಿಲ್ಲ ಅಂತ, ಆದರೆ ಇದು ಜನಗಳಿಗೆ ಗೊತ್ತಾಗಬೇಕು ಎಷ್ಟು ದುಡ್ಡು ಆಗುತ್ತೆ, ಇದರಿಂದ ನಮ್ಗೆ ಎಷ್ಟು ಸೇವ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿ ಪಬ್ಲಿಕ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಟು ಇಷ್ಟಿಷ್ಟು ಹಿಂಗಾಗತ್ತೆ ಅಂದರೆ ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ. ಆ್ಯಂಡ್ ಜನಗಳಿಗೂ ಒಂಥರ ಅನಿಸ್ಬೇಕು, ಓಕೆ ನಮ್ಮನ್ನು ಇಟ್ಕೊಂಡು ನಮ್ಗೆ ಏನೇನು ಡೌಟ್ಸ್ ಇದೆಯೋ, ಕನ್ಫ್ಯೂಷನ್ ಇದೆಯೋ ಅದೆಲ್ಲ ಅವರು ಸಾಲ್ವ್ ಮಾಡ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಇದು ಬಹಳ ಇಂಪಾರ್ಟೆಂಟ್ ಇದನ್ನು ಮಾಡೋಕ್ಕೆ. ಆದರೆ ಅದೇ ಸೇಮ್ ಟೈಮ್ ಮೆಟ್ರೋ, ಅದು 22,000 ಕೋಟಿ ರೂಪಾಯಿದೊಂದು ಮೆಟ್ರೋ ಅದೇ ಲೈನಲ್ಲಿ ಬರ್ತಾ ಇದೆ. ಅದು 22,000 ಕೋಟಿಗೂ ನೀವು ಡೆಟ್ ತಗೊಳ್ತೀರಾ, ಅದನ್ನು ಹೆಂಗೆ ನೀವು ಫೈನಾನ್ಸ್ ಮಾಡ್ತೀರಾ? ಇದೆಲ್ಲ ಯೋಚನೆ ಮಾಡಬೇಕು. ಓಕೆ, ಗಿರಿಪ್ರಕಾಶ್ ಅವರೇ, ನಮ್ಮ ವೀಕ್ಷಕರಿಗೆ ಈ ಒಂದು ಗೊಂದಲದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿ ನಮಸ್ಕಾರ ಸರ್. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.